ಹಾಯ್ ಫ್ರೆಂಡ್ಸ್, ವೀಕ್ಷಕರೆಲ್ಲರಿಗೂ ಇವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಎದುರು ನೋಡುತ್ತಿರುವ ಟಾಟಾ ಎಲೆಕ್ಟ್ರಿಕ್ ಕಾರ್ ಫೈನಲ್ ಆಗಿ ಲ್ಯಾಂಡ್ ಆಗಿದೆ. ಈ ಕಾರಿಗೋಸ್ಕರ ತುಂಬಾ ಜನ ಕಸ್ಟಮರ್ಸ್ ಎದುರು ನೋಡ್ತಾ ಇದ್ದಾರೆ. ಕಳೆದ 2023ರಲ್ಲಿ ನಡೆದ ಆಟೋ ಎಕ್ಸ್ಪೋನಲ್ಲಿ ಈ ಕಾರನ್ನು ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಟಾಟಾ ಕಂಪನಿಗೆ ಸಂಬಂಧಪಟ್ಟ ಟಾಟಾ ಪಂಚ್ ಇವಿ ಅನ್ನೋ ಎಲೆಕ್ಟ್ರಿಕ್ ಕಾರ್ ನಮ್ಮ ಇಂಡಿಯಾದಲ್ಲಿ ಅನ್ವೀಲ್ ಮಾಡಿದ್ದಾರೆ. ಇದರ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ನಿಮ್ಮಲ್ಲಿ ಯಾರಾದರೂ ಟಾಟಾ ಇವಿ ಪಂಚ್ ತೆಗೆದುಕೊಳ್ಳಬೇಕೆನ್ನುವರು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಫ್ರೆಂಡ್ಸ್, ಪಂಚ್ ಇವಿ ಕಾರಿನ ಬಗ್ಗೆ ಹೇಳುವುದಕ್ಕೂ ಮೊದಲು ಟಾಟಾ ಕಂಪನಿ ಬಗ್ಗೆ ಕೆಲವು ವಿಷಯಗಳು ಹೇಳುತ್ತೇನೆ. ಟಾಟಾ ಕಂಪನಿ ಒಂದು ಡೆಡಿಕೇಟೆಡ್ ಪ್ಲಾಟ್ಫಾರ್ಮ್ ಅನ್ನು ಪರಿಚಯ ಮಾಡಿದ್ದಾರೆ. ಸೊ ಈ ಪ್ಲಾಟ್ಫಾರ್ಮ್ ಅನ್ನು ಆಕ್ಟಿ.ಇವಿ ಎಂದು ಕರೆಯುತ್ತಾರೆ. ಈ ಪ್ಲಾಟ್ಫಾರ್ಮ್ ಏನೆಂದರೆ, ಸಾಧಾರಣವಾಗಿ ಎಲೆಕ್ಟ್ರಿಕ್ ಕಾರಿನಲ್ಲಿ ಯೂಸ್ ಮಾಡಿದ ಬ್ಯಾಟ್ರಿ, ಮೋಟಾರ್, ಚಾರ್ಜ್ ಇವುಗಳೆಲ್ಲವನ್ನು ಒಂದು ಪ್ಲಾಟ್ಫಾರ್ಮ್ನಲ್ಲಿ ಇಡುತ್ತಾರೆ. ಆ ಪ್ಲಾಟ್ಫಾರ್ಮ್ ಮೇಲೇನೆ ಡಿಸೈನ್ ಮಾಡುತ್ತಾರೆ. ಸೊ ರೀಸೆಂಟ್ ಆಗಿ ಟಾಟಾ ಹೊಸ ಪ್ಲಾಟ್ಫಾರ್ಮ್ ಅನ್ನು ರಿವೀಲ್ ಮಾಡಿದೆ. ಈ ಪ್ಲಾಟ್ಫಾರ್ಮ್ನಲ್ಲಿ ರೇರ್ ವೀಲ್ ಡ್ರೈವ್, ಫ್ರಂಟ್ ವೀಲ್ ಡ್ರೈವ್, ಆಲ್ ವೀಲ್ ಡ್ರೈವ್ ಈ ಮೂರನ್ನು ಸಪೋರ್ಟ್ ಮಾಡುತ್ತದೆ. ಟಾಟಾ ಕಂಪನಿಯಿಂದ ಫ್ಯೂಚರ್ನಲ್ಲಿ ಬರುತ್ತಿರುವ ಹ್ಯಾರಿಯರ್ ಇವಿ, CRI ಇವಿ ಎಂಬ ವಾಹನಗಳು ಈ ಹೊಸ ಆಕ್ಟಿವ್ ಪ್ಲಾಟ್ಫಾರ್ಮ್ನಲ್ಲಿ ಬಿಲ್ಡ್ ಆಗುತ್ತವೆ. ಈ ಅಪ್ಕಮಿಂಗ್ ಕಾರುಗಳು SUV ಕಾರಿನ ರೀತಿ ಬರುತ್ತಿವೆ. ಇದರಲ್ಲಿ ಆಲ್ ವೀಲ್ ಡ್ರೈವ್ ಎದುರು ನೋಡಬಹುದು. ಅಂದರೆ ಫ್ರಂಟ್ ಅಂಡ್ ರೇರ್ ವೀಲ್ಗೆ ಸಪರೇಟ್ ಮೋಟಾರ್ ಅನ್ನೋದು ಇರುತ್ತದೆ. ಅಂಡ್ ಡಿಫರೆಂಟ್ ಸೈಜ್ನಲ್ಲಿ ಕಾರನ್ನು ಡಿಸೈನ್ ಮಾಡುತ್ತೇವೆ ಎಂದು ಕಂಪನಿ ತಿಳಿಸಿದೆ. ಈ ಆಕ್ಟಿವ್ ಪ್ಲಾಟ್ಫಾರ್ಮ್ 600 ಕಿಲೋಮೀಟರ್ ರೇಂಜ್ ಕೊಡುತ್ತದೆ. ಅದುವೇ ಟಾಟಾ ಪಂಚ್ ಇವಿನ ಫಸ್ಟ್ ಎಲೆಕ್ಟ್ರಿಕ್ ಕಾರ್. ಈ ಆಕ್ಟಿವ್ ಪ್ಲಾಟ್ಫಾರ್ಮ್ನಲ್ಲಿ ಫಸ್ಟ್ ಪರಿಚಯ ಮಾಡೋ ಈ ಕಾರಿನಲ್ಲಿ ರೇಂಜ್, ಸ್ಟೆಬಿಲಿಟಿ, ಸೇಫ್ಟಿ, ಪರ್ಫಾರ್ಮೆನ್ಸ್ ಫೀಚರ್ಸ್ ಇವು ಎಲ್ಲ ಪ್ರೀಮಿಯಸ್ ಇವಿ ಕಾರಿನ ಜೊತೆ ಕಂಪೇರ್ ಮಾಡಿದರೆ ಹೆಚ್ಚಾಗುವ ಚಾನ್ಸಸ್ ಇದೆ ಅಂತ ಹೇಳಬಹುದು. ಈ ಟಾಟಾ ಪಂಚ್ ಇವಿ ಅನ್ನೋದು ಸಬ್ ಕಾಂಪ್ಯಾಕ್ಟ್ SUV ಸೆಗ್ಮೆಂಟ್ನಲ್ಲಿ ಬರುತ್ತದೆ. ಅಂಡ್ ಟಾಟಾವು ಒನ್ ಆಫ್ ದ ಬೆಸ್ಟ್ ಸೆಲ್ಲಿಂಗ್ ಕಾರ್ ಟಾಟಾ ಪಂಚ್ ಇವಿ. ರೀಸೆಂಟ್ ಆಗಿ ಟಾಟಾ ಪಂಚ್ ಮಾಡೆಲ್ಸ್ 3 lakhs ಎಲೆಕ್ಟ್ರಿಕ್ ಕಾರ್ ಸೇಲ್ಸ್ ಮೈಲ್ ಸ್ಟೋನ್ ಅನ್ನು ರೀಚ್ ಮಾಡಿದೆ. ಹಾಗೆ ಟಾಟಾ ವರ್ಷನ್ನಲ್ಲಿ ಪಂಚ್ ಅನ್ನು ರಿವೀಲ್ ಮಾಡಿದ್ದಾರೆ. ಕಾರು ಡಿಸೈನ್ ಅನ್ನೋದು ಸೂಪರ್ ಅಂತ ಹೇಳಬಹುದು. ಯಾವ ರೀತಿ ಎಂದರೆ, ಹಳೆ IC ವರ್ಷನ್ ರೀತಿಯೂ ಪಂಚ್ ರೀತಿಯೂ ಈ ಟಾಟಾ ಪಂಚ್ ಇವಿ ಅನ್ನೋದು ಇರುತ್ತದೆ. ಆದರೆ ಫ್ರಂಟ್ ಅಂಡ್ ರೇರ್ ಪೊಸಿಷನ್ ನಲ್ಲಿ ಕೆಲವು ಚೇಂಜಸ್ ಅನ್ನು ಮಾಡಿದ್ದಾರೆ. ಫ್ರಂಟ್ ನೋಡುವುದಕ್ಕೆ ನೆಕ್ಸಾನ್ ಇವಿ ತರನೂ ಫೇಸ್ ಲಿಫ್ಟ್ ವರ್ಷನ್ ತರನೂ ಕಾಣಿಸುತ್ತದೆ. ಚಾರ್ಜಿಂಗ್ ಪೋರ್ಟ್ ಅನ್ನೋದು ಟಾಟಾ ಲೋಗೋ ಹತ್ತಿರ ಫಿಕ್ಸ್ ಮಾಡಿದ್ದಾರೆ. MG-ZS ಕಾರಿನ ರೀತಿ ಬಾನೆಟ್ ನಲ್ಲಿ ಬೂಟ್ ಸ್ಪೇಸ್ ಕೊಟ್ಟಿದ್ದಾರೆ. ಇನ್ನು ವೇರಿಯಂಟ್ ಬಗ್ಗೆ ಹೇಳಬೇಕೆಂದರೆ, ಟಾಟಾ ಪಂಚ್ ಇವಿ ಕಾರಿನಲ್ಲಿ 2 ಬ್ಯಾಟರಿ ಪ್ಯಾಕ್ ವೇರಿಯಂಟ್ಸ್ ಅವೈಲೇಬಲ್ ಆಗಿ ಬರುತ್ತವೆ. ಫಸ್ಟ್ ಒನ್ ಟಾಟಾ ಪಂಚ್ ಇವಿ ಬೇಸ್ಡ್ ವೇರಿಯಂಟ್, ಸೆಕೆಂಡ್ ಒನ್ ಟಾಟಾ ಪಂಚ್ ಇವಿ ಲಾಂಗ್ ರೇಂಜ್. ಬೇಸ್ಡ್ ವೇರಿಯಂಟ್ ನಲ್ಲಿ 25 ಕಿಲೋವಾಟ್ಸ್ ಬ್ಯಾಟರಿ ಕೊಟ್ಟಿದ್ದಾರೆ. ಇದರ ಸಹಾಯದಿಂದ 300 ಕಿಲೋಮೀಟರ್ ಕ್ಲೈಮ್ಡ್ ರೇಂಜ್ ಕೊಡುತ್ತದೆ. ಲಾಂಗ್ ರೇಂಜ್ ವೇರಿಯಂಟ್ ನಲ್ಲಿ 35 ಕಿಲೋವಾಟ್ಸ್ ಬ್ಯಾಟರಿ ಪ್ಯಾಕ್ ಸಹಾಯದಿಂದ 400 ಕಿಲೋಮೀಟರ್ ಕ್ಲೈಮ್ಡ್ ರೇಂಜ್ ಕೊಡುತ್ತದೆ. ಈ 2 ಬ್ಯಾಟರಿ ಪ್ಯಾಕ್ ಎಂಬುದು 5 ವೇರಿಯಂಟ್ ನಲ್ಲಿ ಡಿವೈಡ್ ಮಾಡಿದ್ದಾರೆ. ಬೇಸ್ಡ್ ವೇರಿಯಂಟ್ಗೆ 3.3 ಕಿಲೋವಾಟ್ಸ್ ಪೋರ್ಟಬಲ್ ಚಾರ್ಜರ್ ಅಂಡ್ ಟಾಪ್ ಎಂಡ್ ವೇರಿಯಂಟ್ಗೆ 2.7 ಕಿಲೋವಾಟ್ಸ್ AC ಫಾಸ್ಟ್ ಚಾರ್ಜರ್ ಅನ್ನು ಕೊಟ್ಟಿದ್ದಾರೆ. ಫೀಚರ್ಸ್ ಅನ್ನೋದು ಟಾಟಾ ನೆಕ್ಸಾನ್ ಇವಿ ಫೇಸ್ ಲಿಫ್ಟ್ ವರ್ಷನ್ ನಲ್ಲಿರುವ ಎಲ್ಲಾ ಫೀಚರ್ಸ್ ಈ ಪಂಚ್ ಇವಿ ನಲ್ಲಿ ಕೊಟ್ಟಿದ್ದಾರೆ. ಆದರೆ ಟಾಪ್ ಎಂಡ್ ವೇರಿಯಂಟ್ ನಲ್ಲಿ ವೆಂಟಿಲೇಟೆಡ್ ಸೀಟ್ಸ್, ಪ್ಯಾನರೋಮಿಕ್ ಸನ್ರೂಫ್, 360 ಡಿಗ್ರಿ ಕ್ಯಾಮೆರಾ ಎಕ್ಸ್ಟ್ರಾ ಕೊಡುವುದಕ್ಕೆ ಚಾನ್ಸಸ್ ಇದೆ. ಪ್ರಸ್ತುತ ಟಾಟಾನಲ್ಲಿ ಟಿಗರ್ ಇವಿ, ಟಿಯಾಗೋ ಇವಿ, ನೆಕ್ಸಾನ್ ಇವಿ ಅನ್ನೋ ಎಲೆಕ್ಟ್ರಿಕ್ ಕಾರುಗಳಿವೆ. ಈ ಮೂರಿಗೂ ಮಧ್ಯದಲ್ಲಿ ಪಂಚ್ ಇವಿ ಬರುತ್ತದೆ. ಸೊ ಈ ಪಂಚ್ ಇವಿ ಕಾರಿನ ಎಕ್ಸ್ಪೆಕ್ಟೆಡ್ ಪ್ರೈಸ್ 13 lakh ನಿಂದ 16 lakh ವರೆಗೂ ಇರುತ್ತದೆ. ಆಲ್ರೆಡಿ ಈ ಕಾರಿಗೆ ಪ್ರೀ ಬುಕ್ ಅನ್ನು ಓಪನ್ ಮಾಡಿದ್ದಾರೆ. ಈ ಕಾರನ್ನು ಯಾರಾದರೂ ಪ್ರೀ ಬುಕ್ ಮಾಡಿಕೊಳ್ಳಬೇಕೆಂದರೆ ಪಕ್ಕದಲ್ಲಿರುವ ಟಾಟಾ ಶೋರೂಮ್ಗೆ ಹೋಗಿ 21,000 rupees ಕೊಟ್ಟು ಪ್ರೀ ಬುಕ್ ಮಾಡಿಕೊಳ್ಳಬಹುದು. ಈ ಪಂಚ್ ಇವಿ ಕಾರ್ ಜನವರಿ ಮಂತ್ ಲಾಸ್ಟ್ ವೀಕ್ ಲಾಂಚ್ ಮಾಡುತ್ತಾರೆ. ಈ ಲಾಂಚ್ ವೇರಿಯಂಟ್ ನಲ್ಲಿನೇ ಡೆಲಿವರಿ ಡೇಟ್, ಪ್ರೈಸ್, ಇನ್ನೂ ಕೆಲವು ವಿವರಗಳು ತಿಳಿಯುತ್ತದೆ. ಸೊ ಫ್ರೆಂಡ್ಸ್, ಇವೇ ಟಾಟಾ ಪಂಚ್ ಇವಿ ಬಗ್ಗೆ ಕೆಲವು ವಿವರಗಳು.
ಈ ಮಾಹಿತಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ಇವಿ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಗೋ ಗ್ರೀನ್, ಗೋ ಎಲೆಕ್ಟ್ರಿಕ್.